ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತೊಂದಿಷ್ಟು ಬಟ್ಟೆ ತೋರಿಸ್ತೀನಿ. ಮೀಶೋದಿಂದ ತೊಗೊಂಡಿರೋದು. ಇದು ಕುರ್ತೀಸ್ ಯಾವುದೂ ಅಲ್ಲ, ಓಕೆನಾ. ಪ್ಯಾಂಟ್ ಇದು ಲೇಡೀಸ್ ಪ್ಯಾಂಟು. ಇದೇನು ಗೊತ್ತಾ, ಇದು ಟಿ ಶರ್ಟ್ಗೆ ಮತ್ತು ಶರ್ಟಿಗೆಲ್ಲ ಚೆನ್ನಾಗಿರುತ್ತೆ. ಬ್ಯಾಗಿ ಪ್ಯಾಂಟ್ ಇದು ತುಂಬಾ ಚೆಂದ ಕಾಣುತ್ತೆ, ಹಾಕೊಂಡ್ರಂತೂ ಲುಕ್ಕಾಗಿ ಕಾಣುತ್ತೆ. ಏನು ಗೊತ್ತಾ, ಇದು ಕಿಸೆ ಇದೆ, ಆ ಕಡೆ ಒಂದು ಈ ಕಡೆ ಒಂದು, ಹಾಕೊಂಡಾಗಂತೂ ಸೂಪರ್ ಡೂಪರಾಗೆ ಕಾಣುತ್ತೆ, ಓಕೆನಾ. ತುದಿ ರೀತಿ ಇದೆ, ಬೆಲ್ ಪೆಂಟ್ ಅಂತ ಹೇಳ್ಬೋದು. ಅಂದರೆ ಸ್ವಲ್ಪ ಅಗಲ ಇದೆ, ಚೆನ್ನಾಗಿದೆ. ಫಿಟ್ಟಿಂಗ್ ಅಂತೂ ಸೂಪರ್ ಇದೆ. ಬಟ್ಟೆನೂ ಕೂಡ ತುಂಬ ಚೆನ್ನಾಗಿದೆ. ಇದರದ್ದು ರೇಟ್ ನಾನು ಸ್ಕ್ರೀನಲ್ಲಿ ಹಾಕ್ತೀನಿ, ಓಕೆನಾ. ನೆನಪಿಲ್ಲ, ಸ್ಕ್ರೀನಲ್ಲಿ ಹಾಕ್ತೀನಿ. ಹಾಗೆ ಇದು ಏನು ಗೊತ್ತಾ, ಚೆನ್ನಾಗಿದೆ ಅಂತ ಹೇಳ್ಬೋದು. ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ. ಮೀಶೋದಿಂದ ತೊಗೊಂಡಿರೋದು. 2-3 ಕಲರ್ ಇದೆ, ಬ್ಲ್ಯಾಕಲ್ಲೂ ಇದೆ. ಇದು ಕ್ರೀಮ್ ಕಲರ್, ಬಿಸ್ಕಿಟ್ ಕ್ರೀಮಲ್ಲಿ ಬರುತ್ತೆ, ಆ ಥರ ಕ್ರೀಮ್ ಕಲರ್. ಇದು ಚೆನ್ನಾಗಿದೆ ನೋಡಿ, ಅಲ್ವಾ. ತುಂಬ ಚೆನ್ನಾಗಿ ಕಾಣುತ್ತೆ. ಈ ಪ್ಯಾಂಟಿಗೆ ಏನು ಗೊತ್ತಾ, ತೋರಿಸ್ತೀನಿ. ಇದ್ರದ್ದು ಟಿ ಶರ್ಟಲ್ಲಿ ಇದು ಶರ್ಟೇ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಒಂದು ಶಾರ್ಟ್ ಕುರ್ತಿ ತೊಗೊಂಡಿದ್ದೀನಿ, ಶಾರ್ಟ್ ಇರೋದು. ಇದು ಪ್ಯಾಂಟಿಗೆ ಬರುತ್ತೆ, ಇದು ಪ್ಯಾಂಟಿಗೆ ಹಾಕುವಂಥದ್ದು. ಇದೊಂದು ನೋಡಿ, ಬೇರೆ ಇದು. ಅದ್ರದ್ದು ರೇಟು ಹಾಕ್ತೀನಿ, ಓಕೆನಾ. ಇದು ಬಟ್ಟೆ ಚೆನ್ನಾಗಿದೆ, ಆ ಪ್ಯಾಂಟಿಗೆ ಇದು ಚೆನ್ನಾಗಿ ಕಾಣುತ್ತೆ. ಅಥವಾ ಯಾವುದಾದ್ರೂ ಜೀನ್ಸಿಗಾದರೂ ಇದು ಬರುತ್ತೆ ನೋಡಿ. ಇದು ಕ್ರೀಮಿಗೆ ವೈಟಿಗೂ ಚೆನ್ನಾಗಿ ಕಾಣುತ್ತೆ, ಹಾಕ್ಕೊಂಡ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ. ಅದಕ್ಕೆ ಯಾವುದಾದ್ರೂ ಡಾರ್ಕ್ ಕಲರು ಶರ್ಟು ಎಲ್ಲ ಬರುತ್ತೆ. ಇದಾದರೂ ಅಷ್ಟೇ, ಜೀನ್ಸ್ ಪ್ಯಾಂಟಿಗೂ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ, ಹಾಕ್ಬೋದು. ಇದು ಫುಲ್ ಕಾಟನ್ ಇದೆ. ಇದ್ರದ್ದು ರೇಟ್ ಎಷ್ಟು ಅಂತ ಹಾಕ್ತೀನಿ. ಇದು ಏನಿದೆ ಗೊತ್ತಾ, ಏನಂದರೆ ಇದ್ರ ಮುಂದ್ಗಡೆ ಡಬಲ್ ಬಟ್ಟೆ ಇದೆ, ಒಳಗಡೆ ಈ ರೀತಿ ಬಟ್ಟೆ ಇದೆ, ಹೊರಗಡೆ ಇದು ನೆಟ್ ಬಟ್ಟೆ ಇದೆ, ನೆಟ್ ವೈಟು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಫಿಟ್ಟಿಂಗ್ ಅಂತೂ ಸೂಪರ್ ಇದೆ. ಬಟ್ಟೆನೂ ಚೆನ್ನಾಗಿದೆ, ಸ್ಟಿಚಿಂಗು ಚೆನ್ನಾಗಿದೆ. ನೋಡಿ, ಇಷ್ಟು ಉದ್ದ ಇದೆ, ಸ್ವಲ್ಪ ಉದ್ದನೇ ಇದೆ, ತುಂಬ ಶಾರ್ಟೆಲ್ಲ ಇಲ್ಲ, ಓಕೆನಾ. ನೀವು ತುಂಬ ಶಾರ್ಟ್ ಹಾಕಲ್ಲ ಅಂದರೆ ಟಿ ಶರ್ಟು ಶಾರ್ಟ್ ಬರುತ್ತಲ್ವ, ಟಿ ಶರ್ಟ್ ಹಾಕಲ್ಲ ಅನ್ನೋರಿಗೆ ಈ ರೀತಿದು ತುಂಬ ಬೆಸ್ಟು. ಟಿ ಶರ್ಟ್ ಹಾಕೋರಾದರೆ ಬೇಕಷ್ಟು ಟಿ ಶರ್ಟು ಸಿಗುತ್ತೆ ಅಲ್ವಾ. ಟಿ ಶರ್ಟು ಹಾಕ್ಬೋದು ಜೀನ್ಸಿಗೆ. ಇದು ಯಾವುದೇ ಪ್ಯಾಂಟಿಗಾದರೂ ಆಗುತ್ತೆ. ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ, ಓಕೆನಾ. ಇದ್ರದ್ದು ಲಿಂಕ್ ಎಲ್ಲ ಹಾಕ್ತೀನಿ. ಹಾಗೆ ಅದರ ರೇಟ್ ಎಷ್ಟು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಹಾಗೆ ಒಂದು ಶರ್ಟನ್ನು ತೋರಿಸ್ತೀನಿ. ಇದು ಈ ಪ್ಯಾಂಟಿಗೂ ಬರುತ್ತೆ. ನಾನೀಗ ಕ್ರೀಮ್ ಕಲರ್ ಪ್ಯಾಂಟ್ ತೋರಿಸಿದ್ದೀನಿ ಅಲ್ವಾ, ಆ ಪ್ಯಾಂಟಿಗೆ ಅಂತೂ ಸೂಪರ್ ಆಗುತ್ತೆ. ಇದೆಲ್ಲ ನನ್ನದೇ, ಓಕೆನಾ. ಟಿ ಶರ್ಟು ಮೊದಲು ಹಾಕ್ತಿದ್ದೆ, ಟಿ ಶರ್ಟು ಈಗ ಹಾಕಲ್ಲ, ಬೋರ್ ಬಂತು. ಎಲ್ಲ ಟೈಮು ಟಿ ಶರ್ಟು ಚೆನ್ನಾಗಿರಲ್ಲಲ್ವ, ಈ ರೀತಿಯದು ಚೆನ್ನಾಗಿರುತ್ತೆ. ಈ ರೀತಿದು ಇತ್ತು ನನ್ನ ಹತ್ರ ಮೊದಲೇ, 1-2 ಹಾಕಿದ್ದೀನಿ, ಆದರೆ ಅದೆಲ್ಲ ಹಳೆ ಆಯ್ತಲ್ವ. ಇದು ನೋಡಿ, ಇದು ಶರ್ಟ್, ಇದು ಮುಂದ್ಗಡೆ ಬಟನ್ ಇದೆ, ಇಲ್ಲಿ ತನಕ ಇದೆ. ನೋಡಿದರೆ ಇಲ್ಲಿ ತನಕ ಫುಲ್ಲ ತೆಗಿಬೋದು, ಇಲ್ಲ ತೆಗಿಲಿಕ್ಕಾಗಲ್ಲ. ಇಲ್ಲಿ ಒಂದು ಬಟನ್ ಅಷ್ಟೇ ತೆಗಿಬೋದು. ನೆಕ್ಕು ಚೆನ್ನಾಗಿದೆ ನೋಡಿ, ಫುಲ್ ಕಾಟನ್ ಇದೆ. ಇದ್ರದ್ದು ರೇಟ್ ಕಡಿಮೆ ಇದೆ. ಇದು 3/4 ಕೈಗೆ ಇಲ್ಲಿ ಒಂದು ಬಟನ್ ಬಂದಿದೆ, ಶೋ ಆಗಿ ಬಂದಿದೆ. ಮುಂದ್ಗಡೆ ಶೋ ಬಟನ್ನು ಇದೆ, ಬಟನ್ ಇದೆ, ಚೆನ್ನಾಗಿದೆ. ಹಾಗೆ ಇದೇನಾಗಿದೆ ಗೊತ್ತಾ, ಹೀಗೆ ಕೆಳಗಡೆ ಅಗಲ ಬರುತ್ತೆ ನೋಡಿ. ಫಿಟ್ಟಿಂಗು ಸೂಪರ್ ಕಾಣುತ್ತೆ. ಇದೆ ಹೀಗೆ ನೋಡಿ, ನಾನು ಹೇಳಿದ್ದೀನಿ ಅಲ್ವಾ, ಇಲ್ಲಿಂದ ಹೀಗೆ ಸ್ವಲ್ಪ ಅಗಲ ಬರುತ್ತೆ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿ ಕಾಣುತ್ತೆ. ವೇರ್ ಮಾಡಿದಾಗಂತೂ ಸಖತ್ತಾಗಿ ಕಾಣುತ್ತೆ. ನಾನು ವೇರ್ ಮಾಡಿ ನೋಡಿದ್ದೀನಿ, ಈ ಪ್ಯಾಂಟಿಗೆ ಚೆನ್ನಾಗಿ ಕಾಣುತ್ತೆ, ಜೀನ್ಸಿಗೂ ಬರುತ್ತೆ, ಓಕೆನಾ. ಚೆನ್ನಾಗಿದೆ, ಫುಲ್ಲು ಕಾಟನ್ ಇದೆ. ಇದ್ರದ್ದು ರೇಟು ತುಂಬ ಕಡಿಮೆ ಇದೆ. ನಾನು ರೇಟನ್ನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ಓಕೆನಾ. ಹಾಗೆ ಲಿಂಕು ಕೂಡ ಹಾಕ್ತೀನಿ. ಎಲ್ಲ ಮೀಶೋದಲ್ಲೇ ತರಿಸಿರೋದು. ಚೆನ್ನಾಗಿದೆ ಅಲ್ವ, ಇದು ಕೂಡ ತುಂಬಾ ಚೆನ್ನಾಗಿದೆ. ಯಾಕಂದರೆ ನಾನು ತೋರಿಸೋದಕ್ಕೆ ನಿಮ್ಗೆ ಯಾರಿಗಾದರೂ ಬೇಕಂದರೆ ನೀವು ಲಿಂಕಿಗೆ ಹೋಗಿ ನೀವು ಸೈಜ್ ತೊಗೋಬೋದಲ್ವ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜನ್ನು ತೊಗೋಬೋದು, ಆಯಿತು. ಹಾಗೆ ಇನ್ನೊಂದು ಚೀಪ್ ಆ್ಯಂಡ್ ಬೆಸ್ಟು, ಚೆನ್ನಾಗಿದೆ. ಒಂದು ಸ್ವಲ್ಪ ದಿನ ಹಾಕಿ ಮನೇಲಿ ಹಾಕ್ಬೋದಲ್ವ. ಇದು ಏನಿದು,
ಏನಿದು ಸ್ಲಿಪ್, ಚೂಡಿದಾರ್ ಸ್ಲಿಪ್ ಇದು ತೋರಿಸ್ತೀನಿ. ಚೆನ್ನಾಗಿದೆ. ಇದು ರೇಟು ಎಷ್ಟಿದೆ ಗೊತ್ತಾ? 1 2 3 4 5 ಇದೆ ನೋಡಿ. ಸ್ಲಿಪ್, ಚೂಡಿದಾರ್ ಸ್ಲಿಪ್ ಇದು ಯೂಸ್ ಆಗ್ಬೋದಲ್ವ ಯಾರಿಗಾದರೂ. ಕಡಿಮೆ ರೇಟಲ್ಲಿ ಡೈಲಿ ಯೂಸಿಗೆ ಬೆಸ್ಟು ಇದು. 1 ವರ್ಷದಲ್ಲಿ ಇವಿಷ್ಟನ್ನು ಹಾಕಿ ತೆಗಿಬೋದಲ್ವ. ಕಲರ್ ಡ್ರೆಸ್ಸಿಗೆ ಬರುತ್ತೆ. ಒಂದು ಕ್ರೀಮ್ ಕಲರು, ಪಿಂಕ್ ಕಲರು, ಬ್ಲ್ಯಾಕು, ಗ್ರೀನು, ವೈಟು ಇಷ್ಟಿದೆ. 1 ವರ್ಷದಲ್ಲಿ ಹಾಕಿ ತೆಗಿಬೋದು. ಅಂದರೆ ಏನಾಗುತ್ತೆ ಗೊತ್ತಾ, ತುಂಬ ಕಾಸ್ಟ್ಲಿ ಇದು. ತುಂಬ ವರ್ಷ ಬರುತ್ತೆ, ಹಾಕಿ ಬೋರ್ ಬಂದುಬಿಡುತ್ತೆ ಅಲ್ವಾ. ಕಾಸ್ಟ್ಲಿ ಇದು ಡೈಲಿ ವೇರಿಗೆ ಬೆಸ್ಟು, ಡೈಲಿ ಯೂಸ್ ಮಾಡಲಿಕ್ಕೆ. ನಂತರ ಏನಾಗುತ್ತೆ, 1 ವರ್ಷ ಹಾಕಿ ಆಮೇಲೆ ಮತ್ತು ಬೇರೆ ತೊಗೋಬೋದಲ್ವ. ಚೆನ್ನಾಗಿದೆ ಅಲ್ವಾ. ಇದ್ರದ್ದು ರೇಟ್ ಹಾಕ್ತೀನಿ, ಓಕೆನಾ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಟ್ಟೆ ತುಂಬ ಚೆನ್ನಾಗಿದೆ. ಇದು ನಾವು ಮಾರ್ಕೆಟಲ್ಲಿ ತರಲಿಕ್ಕೆ ಒಳ್ಳೆ ಕ್ವಾಲಿಟಿದಾದರೆ 150 ರೂಪಾಯಿ 200 ರೂಪಾಯಿ ಇದೆ. ಒಳ್ಳೆ ಕ್ವಾಲಿಟಿ ಇರುತ್ತೆ, ಅದು ಚೆನ್ನಾಗಿರುತ್ತೆ. ಆದರೆ ಅದು ಹರಿದೋಯ್ತು ಅಂತ ಇಲ್ಲ, ನಾವೇ ಬೇಡ ಅಂತ ಒಗಿಬೇಕು ಆ ರೀತಿ. ಇದು ಸ್ವಲ್ಪ ಪರವಾಗಿಲ್ಲ, ಕಡಿಮೆ ರೇಟಲ್ಲಿ 5 ಬರುತ್ತೆ. ಡೈಲಿ ವೇರಿಗೆ ಬೆಸ್ಟು, ಓಕೆನಾ. ನಮ್ಮ ಡೈಲಿ ಯೂಸಿಗೆ ಬೆಸ್ಟು. ಆಯಿತು, ಇಷ್ಟೇ ಈಗ ತಗೊಂಡಿರೋದು. ಇನ್ನೇನು ಚಿಕ್ಕ ಮಕ್ಕಳದ್ದು ಇದೆ, ಅದೇನು ಬೇಡ ಬಿಡಿ. ಇದು 5ಕ್ಕೆ ಎಷ್ಟು ಅಂತ ಹಾಕ್ತೀನಿ ರೇಟು, ಲಿಂಕು ಕೂಡ ಹಾಕ್ತೀನಿ, ಓಕೆನಾ. ಚೆನ್ನಾಗಿದೆ ಅಲ್ವಾ. ಚೂಡಿದಾರ್ ಸ್ಲಿಪ್ ಇದು 5 ಇದೆ. ಚೆನ್ನಾಗಿದೆ, ಪರವಾಗಿಲ್ಲ. ಏನು ತಗೊಂಡು 4 ದಿನ ಬಂತು ಒಗಿಬೇಕು ಅಂತೇನಿಲ್ಲ. 1 ವರ್ಷ ಪೂರ್ತಿ ಹಾಕ್ಬೋದು, ಹಾಗೇನಿಲ್ಲ. ಚೆನ್ನಾಗಿದೆ. ಆದರೆ ಒಳ್ಳೆ ಕ್ವಾಲಿಟಿಗೆ ಇದಕ್ಕೆ ಹೋಲಿಸಿದರೆ ಸ್ವಲ್ಪ ಇದು ಪರವಾಗಿಲ್ಲ, ಓಕೆನಾ. ಒಳ್ಳೆ ಕ್ವಾಲಿಟಿದು ಬಿಡಿ, ಅದು ತುಂಬ ಚೆನ್ನಾಗಿ ಬರುತ್ತೆ. ಅದು ಬೇಜಾರು ಬರಬೇಕು, ಅಷ್ಟು ಚೆನ್ನಾಗಿ ಬರುತ್ತೆ. 4 ವರ್ಷ ಆದರೂ ಹಾಳಾಗಲ್ಲ. ನಮಗೆ ಒಂದು ರೀತಿ ಆಗುತ್ತೆ, ಬೋರ್ ಬರುತ್ತೆ ಅಲ್ವಾ. ಇದು ಕೂಡ ಚೆನ್ನಾಗಿದೆ ಅಲ್ವಾ. ನಿಮಗೆ ಬೇಕಂದರೆ ನೀವು ತೊಗೊಳ್ಳಿ, ಲಿಂಕ್ ಹಾಕಿದ್ದೀನಿ, ತೊಗೊಳ್ಳಿ, ಓಕೆನಾ. ಪ್ಯಾಂಟು ಕೂಡ ಎಲ್ಲ ಸೈಜು ಇದೆ. ಪ್ಯಾಂಟು ತುಂಬ ಚೆನ್ನಾಗಿದೆ. ಈಗ ಒಂದು ನಾವು ಜೀನ್ಸ್ ಎಲ್ಲ ತರಲಿಕ್ಕೆ ಹೋದರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಲ್ವಾ. ಜೀನ್ಸ್ ಪ್ಯಾಂಟಲ್ಲಿ ಅದು ಒಂದು ರೀತಿ ಲುಕ್ಕಾಗಿ ಕಾಣುತ್ತೆ, ಇದು ಇನ್ನೂ ಲುಕ್ಕಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ, ಓಕೆನಾ. ನಾನು ವೇರ್ ಮಾಡಿದಾಗ ಅದು ವೇರ್ ಮಾಡಿ ಹೇಳ್ತೀನಿ ಅಲ್ವಾ, ವಿಡಿಯೋ ಅದು ಫೋಟೋ ಹಾಕ್ತೀನಿ ಹೇಗೆ ಕಾಣುತ್ತೆ ಅಂತ ನೋಡಿ, ಓಕೆನಾ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಯಾರಿಗಾದ್ರೂ ಬೇಕು ಅಂದರೆ ತೊಗೊಳ್ಳಿ, ಚೆನ್ನಾಗಿದೆ ಅಂತ ಹೇಳ್ತೀನಿ. ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಹೇಳ್ಬೋದು, ಓಕೆನಾ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್.